ನಿಮ್ಮ ಜನಸಂಖ್ಯೆ ಎಷ್ಟಿದೆ ಮೇಡಮ್? ಆಗಿದೆ ಟಿಜಿ ಸರ್ಗೆ ಆಧಾರದನ್ನೆಲ್ಲನೂ ನಾವು ನೋಡಿದಾಗ ಜನಸಂಖ್ಯೆ ಜಾಸ್ತಿ ಇದೆ. ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದೊಳಂತ ಗುರುತಿಸ್ಕೊಳ್ತೀವಿ. ನನ್ನ ಐಡೆಂಟಿಟಿ ನನಗೆ ಇಂಪಾರ್ಟೆಂಟ್. ಹುಟ್ಟುವಾಗ ಗಂಡಾಗಿ ಹುಟ್ಟಿದೆ, ಇವತ್ತು ಹೆಣ್ಣಾಗಿದ್ದೀನಿ. ನನ್ನ ಜೀವನ ನನಗೆ ಸುಖಕರವಾಗಿದೆ, ನಾನು ಹ್ಯಾಪಿಯಾಗಿದ್ದೀನಿ ಅಂತ ಹೇಳ್ಕೊತೀನಿ. ನನ್ನ ಐಡೆಂಟಿಟಿ ನನ್ನ ಹಕ್ಕು. ಆದ್ದರಿಂದ ಇವತ್ತು ಮಾರ್ಚ್ 24 ನೀವು ಸಂಸದರು BJP ಸರ್ಕಾರದ ಸಂಸದರು ಏನು ತಂದಿದ್ದೀರ ಕಾನೂನು, ಅದನ್ನು ನೀವು ವಾಪಸ್ ತಗೊಳ್ಬೇಕು. ಯಾರನ್ನ ಕೇಳಿ ನೀವು ಈ ಕಾನೂನು ತಂದಿದ್ದೀರ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನ್ಯಾಷನಲ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟು ನನ್ನ ಸಮುದಾಯದಲ್ಲಿ ಕೌನ್ಸಿಲ್ ಅನ್ನೋ ಟೀಮ್ ಇದೆ. ಆ ಟೀಮ್ನು ನೀವು ಕನ್ಸಿಡರ್ ಮಾಡದೆ ಅವ್ರಿಗೂ ಅರ್ಥ ಮಾಡಿಸದೆ ನೀವು ತರಾತುರಿಯಾಗಿ BJP ಸರ್ಕಾರದವ್ರು ನೀವು ತಂದಿರ್ತಕ್ಕಂಥ ಈ ಕಾನೂನಿಗೆ ನಾವು ಧಿಕ್ಕಾರ ಹೇಳ್ತೀವಿ. ಮೊದಲನೇದಾಗಿ ಇದರಲ್ಲಿ ತುಂಬ ಲೂಪ್ ಇದೆ. ಮೊದಲನೇದು ಡೆಫಿನೇಷನ್ ಅಂತ ತರ್ತಾ ಇದ್ದೀರ ನೀವು. ಡೆಫಿನೇಷನಲ್ಲಿ 4-5 ಕೆಟಗರಿ ಮಾತ್ರ ಜನ ತಗೊಂಡಿದ್ದೀರಾ. ಅದು ಹಿಜರಾ ಇರ್ಬೋದು, ಅರವಾಡಿ ಇರ್ಬೋದು, ಜೋಗ್ತಾ ಇರ್ಬೋದು, ಕಿನ್ನರ್ ಇರ್ಬೋದು. ಅದ್ರ ಜೊತೆಲಿ ಇನ್ನೂ 2 ಲಿಂಗಾಯತಿ ಸೇರಿಸಿದ್ರೆ ನೀವು ಅಂತರ್ಲಿಂಗಿ ಸಮುದಾಯ ಮತ್ತು ಯೂನಕ್ಸ್ ಅಂತ. ನೀವು ಯೋಚನೆ ಮಾಡಬೇಕು. ನಮ್ಮಲ್ಲಿ ಹಲವಾರು ವಿಭಿನ್ನತೆ ಲೈಂಗಿಕ ಅಲ್ಪಸಂಖ್ಯಾತರು ಇದ್ದಾರೆ. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಗುರುತಿಸ್ಕೊಳ್ಳಿದ್ದಾರೆ, ಹೆಣ್ಣಾಗಿ ಹುಟ್ಟಿ ಗಂಡಸಾಗಿ ಗುರುತಿಸ್ಕೊಳ್ಳಿದ್ದಾರೆ, ಜೆಂಡರ್ ನಾನ್ ಕನ್ಫರ್ಮಿಂಗ್ ಚೈಲ್ಡ್ ಇದ್ದಾರೆ, ಕೆಲವೊಬ್ಬರು ಹಿಜ್ರಾ ಸಮುದಾಯ ಇದ್ದಾರೆ, ಕೆಲವೊಬ್ಬರು ಪ್ಯಾಂಟ್ ಶರ್ಟ್ ಕೋತಿಗಳಿದ್ದಾರೆ. ಎಲ್ಲ ಸಮುದಾಯನ ಒಳಗೊಂಡಂತೆ ನೀವು ಸರ್ಕಾರ ತರಬೇಕಾಗಿತ್ತು. ಏನಾದರೂ ನೀವು ತರ್ತೀರಾ ಅಂದರೆ ನಮ್ಮ ಕನ್ಸೆಂಟ್ ತಗೊಂಡು ನಮ್ಮಲ್ಲಿ ಚರ್ಚೆ ಮಾಡಿ ನಿಮಗೆ ಏನು ಬೇಕು ಅನ್ನೋದನ್ನ ಫಸ್ಟ್ ಕೂತ್ಕೊಂಡು ಚರ್ಚೆ ಮಾಡಬೇಕಾಗಿತ್ತು. ಇದರಲ್ಲಿ BJP ಸರ್ಕಾರ ಫಸ್ಟ್ ವಿಫಲ ಆಗಿದೆ. ನೀವು ತಂದಿರ್ತಕ್ಕಂಥ ಈ ಆಕ್ಟನ್ನ ನಾವು ಬಿಲ್ಕುಲ್ ಒಪ್ಪೋದಿಲ್ಲ. ಮತ್ತೆ ನೀವು ಹೇಳ್ತಾ ಇದ್ದೀರಾ ನಮ್ಮ ಮೇಲೆ ಯಾರಾದರೂ ಕೊಲೆ ಮಾಡಲಿ, ಮರ್ಡರ್ ಮಾಡಲಿ, ರೇಪ್ ಮಾಡಲಿ, ನಮಗೆ ಚಾಕು ಹಾಕಲಿ, ಆಸಿಡ್ ಹಾಕಲಿ, ಮನೆಯಿಂದ ತಿರಸ್ಕಾರ ಮಾಡಲಿ, ಯಾವುದೇ ಸ್ಕೀಮ್ ಕೊಡಲಿಲ್ಲ ಅಂದರೂ ಅವ್ರ ಮೇಲೆ ಏನೇ ಅಧಿಕಾರ ಇದೆ ನಿಮಗೆ? ನೀವು ತಂದಿರ್ತ ಕಾನೂನು 2 ವರ್ಷ ಜೈಲು, 2 ಲಕ್ಷ ರೂಪಾಯಿ ದಂಡ. ಆದರೆ ನನ್ನ ಸಮುದಾಯ ಒಳಗೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಯಾರಾದರೂ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ, ಯಾರಾದರೂ ಅವ್ರ ಫ್ಯಾಮಿಲಿ ಯಾರಾದ್ರು ಕಂಪ್ಲೇಂಟ್ ಕೊಟ್ಟರೆ ನನ್ನ ಸಮುದಾಯನ 10 ವರ್ಷದಿಂದ 14 ವರ್ಷ ಜೈಲು ಅಂತ ಹೇಳ್ತಾ ಇದ್ದೀರಾ, 5 ಲಕ್ಷ ಜುಲ್ಮಾನೆ ಅಂತ ಹೇಳ್ತಾ ಇದ್ದೀರಾ. ಇದು ಯಾವ ನೀತಿ ಧರ್ಮ ಅಂತ ಕೇಳ್ತಾ ಇದ್ದೀವಿ. ನಮ್ಮ ದೇಹನ ವೈದ್ಯಕೀಕರಣ ಮಾಡಬೇಕಂತ ಮೆಡಿಕಲ್ ಬೋರ್ಡ್ಗೆ ಹೇಳ್ತಾ ಇದ್ದೀರಾ. ನೀವು ಮೆಡಿಕಲ್ ಬೋರ್ಡ್ಗೆ ಹೋಗಿ ನಾವು ನಮ್ಮ ದೇಹನ ಚೆಕ್ ಮಾಡಿ ಸರ್ಟಿಫಿಕೇಟ್ ತಗೊಂಡು ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗ್ಬೇಕಾ? ನೋಡಿ ಸ್ವಾಮಿ, ನಾವು ಇರೋದೇ ಹೀಗೆ, ನಮ್ಮ ಜೆಂಡರ್ ಇದಂತ ತೋರಿಸ್ಕೋಬೇಕಾ ಅಂತ ಹೇಳ್ತಾ ಇದ್ದೀರಾ. ಒಂದು ಗಂಡಸಿಗಿಲ್ದೆ ಒಂದು ಹೆಂಗಸಿಗಿಲ್ದೆ ನೀತಿ ನಮಗೆ ಯಾಕೆ ತರ್ತಾ ಇದ್ದೀರ ಅಂತ ವಾದ ಮಾಡ್ತಾ ಇದ್ದೀವಿ. ನಮಗೆ ಸಿಗಬೇಕಾದ ಹಕ್ಕುಗಳು ಕೊಡ್ತಾ ಇಲ್ಲ, ನೀವು ಮನೆಗಳು ಕೊಡ್ತಾ ಇಲ್ಲ, ದುಡಿಯೋಕ್ಕೆ ಕೆಲಸ ಕೊಡ್ತಾ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಯಾವುದೂ ಸಪೋರ್ಟ್ ಇಲ್ಲ. ಇದೆಲ್ಲನೂ ನೀವು ತಿರಸ್ಕಾರ ಮಾಡಿ ನಮಗೆ ಬೇಕಾದ ಸೌಲಭ್ಯಗಳು ಕೊಡದೆ ನಮ್ಮನ್ನ ಅಧಿಕಾರ ಚಲಾಯಿಸಕ್ಕೆ ನೀವು ಕೋಮುವಾದಿ ಸರ್ಕಾರ, BJP ಸರ್ಕಾರ, ಭ್ರಷ್ಟ ಸರ್ಕಾರ, ಮನುವಾದಿ ಸರ್ಕಾರ, ನೀವು ನಮ್ಮ ಮೇಲೆ ತಂದಿರ್ತಕ್ಕಂಥ ಈ ಕಾನೂನ ಬಿಲ್ಕುಲ್ ಒಪ್ಪೋದಿಲ್ಲ. ನಾವು ತಿರಸ್ಕಾರ ಮಾಡ್ತೀವಿ. ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮುದಾಯನೇ ಅಲ್ಲ, ರಾಜ್ಯಾದ್ಯಂತ ದೇಶಾದ್ಯಂತ ನಮ್ಮ ಕೂಗು ನಾವು ಕೂಗ್ತಾ ಇದ್ದೀವಿ, ಗಟ್ಟಿಯಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಈ ಕಾನೂನನ್ನ ನಾವು ಒಪ್ಕೊಳ್ಳೋದಿಲ್ಲ. ನಮ್ಮ ಮುಖ್ಯಮಂತ್ರಿ, ಗಣತವೆತ್ತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಿಮಗೆ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ ಈ ಭ್ರಷ್ಟ ಸರ್ಕಾರ ತಂದಿರ್ತಕ್ಕಂಥ ಕಾನೂನನ್ನ ನಮ್ಮ ರಾಜ್ಯದಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಬಾರ್ದು, ಅನುಷ್ಠಾನ ಮಾಡಬಾರ್ದು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇದರಲ್ಲಿ ತುಂಬ ಲೂಪ್ ಹೋಲ್ಸ್ ಇದೆ. ಇವರು ಕೋಮುವಾದಿ